ದಕ್ಷಿಣ ಕನ್ನಡದ ಕೈ ಶಾಸಕ ಮತ್ತು ಕಾರ್ಯಕರ್ತರ ನಡುವೆ ವಾರ್ ಆಗಿದೆ. ಶಾಸಕನ ಮೇಲೆ ಅಸಮಾಧಾನವನ್ನು ತೋರಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಅಸಮಾಧಾನವನ್ನು ತೋರಿ ಆಡಿಯೋ ಹರಿಬಿಟ್ಟಿದ್ದ ಕಾರ್ಯಕರ್ತ. ಶಾಸಕ ಮತ್ತು ಕಾರ್ಯಕರ್ತರ ಮಧ್ಯೆ ನಡೆದಂಥ ಜಟಾಪಟಿ ಪೊಲೀಸ್ ಠಾಣೆಯವರೆಗೂ ಕೂಡ ಬಂದು ತಲುಪಿದೆ. ಹಕೀಂ ಕೂರ್ನಾಡ್ಕ ಎಂಬ ಕೈ ಕಾರ್ಯಕರ್ತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಇದೆ. ಅಶೋಕ್ ಕುಮಾರ್ ರೈ ಮುಸ್ಲಿಮರನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಶಾಸಕರಿಗೆ ಮುಸ್ಲಿಮರು ಬೇಡವಾಗಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ವೈರಲ್ ಮಾಡಿದ್ದಾರೆ. ಈ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ಬಶೀರ್ ಎಂಬುವರಿಂದ ದೂರು ಕೂಡ ಸಲ್ಲಿಕೆ ಆಗಿತ್ತು. ಕಾಂಗ್ರೆಸ್ ಶಾಸಕ ಮತ್ತು ಕಾರ್ಯಕರ್ತರ ಮಧ್ಯನ ವ್ಯತ್ಯಾಸಗಳ ಜಟಾಪಟಿ ಇದು. ಇದಕ್ಕಾಗಿ ಈಗ ಪೊಲೀಸ್ ಠಾಣೆಯ ಹಂತಕ್ಕೂ ಕೂಡ ಬಂದಿದೆ. ಹಕೀಂ ಕೂರ್ನಾಡ್ಕ ವಿರುದ್ಧ ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಶಾಸಕರು ಮತ್ತು ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಇರಬೇಕಾಗುತ್ತೆ. ಚುನಾವಣೆಯಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಚುನಾವಣೆಯನ್ನು ಗೆಲ್ತಾರೆ, ಆ ನಂತರದಲ್ಲಿ ಕಡೆಗಣಿಸ್ತಾರೆ ಅನ್ನೋದಾ, ಅಥವಾ ಇದು ಬೇರೆಯದ್ದೇ ಕಥೆಯನ್ನು ಹೊಂದಿದೆ ಅಂತ ಅನ್ಸುತ್ತಾ? ದಶರಥ್, ಇದೊಂಥರ ಬೇರೆನೆ ಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಹಿಂದುತ್ವದ ಒಂದು ಭದ್ರಕೋಟೆ ಅಂತ ಹೇಳಲಾಗುತ್ತೆ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ ಕೂಡ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಲಾಗಿತ್ತು. ಆದ್ರೆ ಅಲ್ಲಿನ ಬಿಜೆಪಿ ನಡುವಿನ ಒಂದು ಬಂಡಾಯ ಸ್ಪರ್ಧೆಯಿಂದ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಆದ್ರೆ ಗೆಲುವನ್ನು ಸಾಧಿಸಿದಂತ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸ್ವಲ್ಪ ಸಾಫ್ಟ್ ಹಿಂದುತ್ವವನ್ನ ಬಹಳ ಜಾಸ್ತಿಯಾಗಿ ತೋರಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲೂ ಕೂಡ ಇದು ಗಮನಕ್ಕೆ ಬಂದಿರುವಂತ ವಿಚಾರ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ, ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಒಂದಿಷ್ಟು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇನ್ನೊಂದು ಹಂತಕ್ಕೆ ಹೋಗಿ ಹಕೀಂ ಕೂರ್ನಾಡ್ಕ ಅನ್ನುವಂತ ಕಾರ್ಯಕರ್ತ ಏನಿದ್ದಾನೆ, ಈತ ಶಾಸಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದ. ಒಂದು ಆಡಿಯೋವನ್ನ ಕೂಡ ಈತ ವೈರಲ್ ಮಾಡಿದ್ದ. ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ, ಮುಸ್ಲಿಮರ ಮತದಿಂದ ಗೆದ್ದಂತ ಶಾಸಕರಿಗೆ ಇಂದು ಮುಸ್ಲಿಮರು ಬೇಡವಾಗಿದ್ದಾರೆ, ಹಾಗಾಗಿ ಮುಸ್ಲಿಮರು ಅವರ ಶಕ್ತಿ ಏನು ಅನ್ನುವಂಥದ್ದನ್ನ ಮುಂದಿನ ಈ ಸ್ಥಳೀಯ ಚುನಾವಣೆಗಳಲ್ಲಿ ಶಾಸಕರಿಗೆ ಮನವರಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಡಿಯೋನ ಹರಿಬಿಟ್ಟಿದ್ದ. ಅನೇಕ ದಿನಗಳಿಂದ ಆತ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ. ಆದ್ರೆ ಇದೀಗ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಕಾಂಗ್ರೆಸ್ ಮುಖಂಡ ಬಶೀರ್ ಅನ್ನುವಂಥವ್ರು ಈತನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ರು. ಈತನನ್ನ ಬಂಧಿಸಲಾಗಿತ್ತು ಮತ್ತು ಈತ ಈಗ ತನ್ನ ವಿರುದ್ಧ ಶೋಷಣೆಗಳು ನಡೆದಿದೆ ಮತ್ತು ಆತನನ್ನ ಏನು ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ಪೊಲೀಸರು ಹೊತ್ತೊಯ್ದಿದ್ದಾರೆ, ಬಂಧಿಸಿದ್ದಾರೆ ಅನ್ನೋ ರೀತಿಯೆಲ್ಲ ಅಸಮಾಧಾನವನ್ನ ತೋರ್ಪಡಿಸ್ತಾ ಇದ್ದಾನೆ. ಎಸ್, ಥ್ಯಾಂಕ್ ಯು ಆದಿತ್ಯ.